ಹತ್ರ ದುಡ್ಡಿದೆಯಾ, ಹೋಗಿ ಜೈಲು ಒಳಗೆ ದುಡ್ಡು ಕೊಡಿ. ದುಡ್ಡು ಕೊಟ್ರೆ ಒಳ್ಳೆ ನಿಮ್ಗೆ ರೂಮ್ ಸಿಗುತ್ತೆ, ಒಳ್ಳೆ ಟಿವಿ ಸಿಗುತ್ತೆ, ಒಳ್ಳೆ ಊಟ ಸಿಗುತ್ತೆ, ಮೊಬೈಲ್ ಸಿಗುತ್ತೆ, ಏನ್ ಬೇಕಂತ ಮಾಡಿ. ಜೈಲ್ ಇರೋದು ಒಂದು ಪನಿಷ್ಮೆಂಟ್ ರಿಫಾರ್ಮ್ ಮಾಡಕ್ಕೆ. ಬಟ್ ಈಗ ಏನಾಗಿದೆ ಅಂದ್ರೆ ಆರಾಮಾಗಿ ವೆಕೇಶನ್ ತರ ಆಗ್ಬಿಟ್ಟಿದೆ ಆರೋಪಿಗಳಿಗೆ ಕಲ್ಸೋದು. ನೋಡಿ, ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಕಂಪ್ಲೇಂಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ, ಆನರಬಲ್ ಲೋಕಾಯುಕ್ತ, ಮತ್ತೆ DGN, IGP ಮತ್ತೆ NIA ಇವ್ರಿಗೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಕಂಪ್ಲೇಂಟ್ ಏನಂದ್ರೆ ಜೈಲ್ ಅಫಿಷಿಯಲ್ಸ್ ಮೇಲೆ ಈ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಏನ್ ಮಾಡ್ತಾ ಇದಾರೆ ಅಂದ್ರೆ ನೋಡಿ, ಎಲ್ಲ ಮಾಧ್ಯಮಗೆಲ್ಲ ಗೊತ್ತಿದೆ ಯಾವ ರೀತಿ ಆಗಿದೆ. ವಿಡಿಯೋಸ್ ಎಲ್ಲ ವೈರಲ್ ಆಗಿರೋದು. ಐಷಾರಾಮಿಯಾಗಿ ಲೈಫ್ ಹೋಗ್ತಾ ಇದೆ ಜೈಲ್ ಒಳಗೆ. ಅದರಿಂದ ಈ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ ಕಂಟೆಂಪ್ಟ್ ವೈಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಆರ್ಡರ್ ವೈಲೇಟ್ ಮಾಡಿದ್ದಾರೆ ಈ ಪರಪ್ಪನಹಳ್ಳಿ ಜೈಲ್ ಅವರು. ಈಗ ಏನಾಗುತ್ತೆ ನೋಡಿ, ಒಂದು ಆರ್ಡರ್ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಪರ್ದಿವಾಲಾ ಅವರು ಆರ್ಡರ್ ಅಲ್ಲಿ ವಾರ್ನ್ ಮಾಡಿದ್ದಾರೆ ಎಲ್ಲ ಜೈಲ್ ಅಥಾರಿಟೀಸ್ಗೆ, ಯಾವುದು VIP ಟ್ರೀಟ್ಮೆಂಟ್ ನ ಕೊಡಬಾರ್ದು ಕ್ರಿಮಿನಲ್ಸ್ಗೆ ಅಂತ. ಅದಾದ ನಂತರನು ಇವ್ನ ಇಂಟೆನ್ಷನಲ್ ಆಗಿ ಈ ರೀತಿ ಎಲ್ಲ ಕ್ರಿಮಿನಲ್ಸ್ಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಲಂಚ ತಗೊಂಡು ಫುಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡಿಸಿ ಯಾವ ರೀತಿ ನೋಡಿ, ಕ್ರಿಮಿನಲ್ಸ್ಗೆ ಮೊಬೈಲ್ ಕೊಡ್ತಾರೆ, ಟಿವಿ ಕೊಡ್ತಾರೆ, ಒಳ್ಳೆ ಊಟ ಕೊಡ್ತಾ ಇದ್ದಾರೆ. ಆ ಮೊಬೈಲ್ಸ್ ನ ಮತ್ತೆ ವೆಪನ್ಸ್ ಎಲ್ಲ ಜೈಲ್ ಒಳಗೆ ಕೊಡ್ತಾ ಇದ್ದಾರೆ. ಇದನ್ನ ಇಟ್ಕೊಂಡು ಕ್ರಿಮಿನಲ್ಸ್ ಜೈಲ್ ಒಳಗೆ ಇದ್ದನೇ ಎಲ್ಲಾರ್ಗೆ ಎಕ್ಸ್ಟ್ರಾಕ್ಷನ್ ಮಾಡೋದು, ಬೇರೆ ಯಾವ್ದಕ್ಕೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿಗಲ್ ರಿಲೀಸು ಮಾಡ್ತಾ ಇದ್ದಾರೆ ಜೈಲ್ ಅಫಿಷಿಯಲ್ಸ್. ರಿಲೀಸ್ ಯಾವ ರೀತಿ ಮಾಡ್ತಾರೆ ನೋಡಿ, ಹಳೆ ಕೈದಿಗಳು ಇದಾರಲ್ಲ, ದುಡ್ಡು ಕೊಡ್ತಾರೆ, ಕೊಟ್ರೆ CCTV ಕ್ಯಾಮ್ರಾ ಆಫ್ ಮಾಡಿಸಿ ಆಚೆ ಕಳಿಸ್ತಾರೆ. ಆಚೆ ಕಳಿಸಿ ಮತ್ತೆ ವಾಪಸ್ಸು ಬರ್ತಾ ಇದ್ದಾರೆ. ಈ ರೀತಿ ಯಾವ್ದು ಒಂದು ಬೇಲ್ ಆರ್ಡರ್ ಇಲ್ಲ, ಒಂದು ಇದು ಕೋರ್ಟ್ ಇಂದ ಯಾವ್ದು ಡೈರೆಕ್ಷನ್ ಇಲ್ಲ ಇವ್ರಿಗೆ ರಿಲೀಸ್ ಮಾಡಿ ಅಂತೂ. ಅದನ್ನ ಮುಚ್ಚಿಟ್ಟು ಇವ್ರಿಗೆ ಆಚೆ ಇಲ್ಲಿಗೆಲ್ಲ ಕಳಿಸ್ತಾ ಇದ್ದಾರೆ. ಈ ಜೈಲ್ ಇದೆಯಾ ಅಂತೂ, ಈ ವೆಕೇಶನ್ ಪ್ಲೇಸ್ ಅಂತೂ ಗೊತ್ತಾಗ್ತಾ ಇಲ್ಲ. ಅದರಿಂದ ಈ ಕಂಪ್ಲೇಂಟ್ ನಾನು ಕೊಟ್ಟಿದ್ದೀನಿ ಸರ್. ಬಹಳ ಸೀರಿಯಸ್ ಆಗಿದೆ ಈ ಮ್ಯಾಟ್ರು. ಈ ನೋಡಿ, ಜೈಲ್ ಅಫಿಷಿಯಲ್ಸ್ನ ಇಮಿಡಿಯೇಟ್ ಆಗಿ ಇವ್ರ ಮೇಲೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಒಂದು SIT ಫಾರ್ಮ್ ಮಾಡಬೇಕು, ಮಾಡಿಸಿ ಜೈಲು ಒಳಗೆ ಹೋಗಿ ಎಲ್ಲ ಸರ್ಚ್ ಅಂಡ್ ಸೀಸ್ ಮಾಡಬೇಕು. ಈ ಮೊಬೈಲ್ಸ್ ಆಗಲಿ ಮತ್ತೆ ಬೇರೆ ಬೇರೆ ವೆಪನ್ಸ್ ಅದೆಲ್ಲ ಸಿಗುತ್ತೆ. ನಮ್ಗೆ ಗಮನಕ್ಕೆ ಬಂದಿದೆ, ಬಹಳ ಆರೋಪಿಗಳಿಗೆ ಹತ್ರ ವೆಪನ್ಸ್ ಎಲ್ಲ ಜೈಲ್ ಒಳಗೆ ಇದೆ ಅಂತೆ. ಅದೆಲ್ಲ ಒಂದು SIT ಫಾರ್ಮ್ ಮಾಡಿಸಿ ಒಳಗೆ ಹೋಗಿ ಸರ್ಚ್ ಅಂಡ್ ಸೀಸ್ ಮಾಡಿದ್ರೆ ಎಲ್ಲ ಗೊತ್ತಾಗತ್ತೆ ಜೈಲ್ ಇದೆಯಾ ಅಥವಾ ವೆಕೇಶನ್ ಪ್ಲೇಸ್ ಅಂತ ಗೊತ್ತಾಗ್ತಾ ಇಲ್ಲ. ಆ ರೀತಿ ಆಗಿದೆ. ಇಮಿಡಿಯೇಟ್ ಆಗಿ ಇದೆಲ್ಲ ಬ್ಯಾನ್ ಮಾಡ್ಬೇಕು ಸರ್. ಜೈಲು ಒಳಗೆ ಮೊಬೈಲ್ ಕೊಡೋದಾಗ್ಲಿ, ಮನೆ ಊಟ ಆಗ್ಲಿ, ಮತ್ತೆ ಬೇರೆ ಬೇರೆ ಅವ್ರಿಗೆ ಆಚೆ ಕಲ್ಸೋದು, ಇಲ್ಲಿಗಲ್ ಆಗಿ ರಿಲೀಸ್ ಎಲ್ಲ ಬ್ಯಾನ್ ಮಾಡ್ಬೇಕು ಸರ್. ಯಾರ್ಯಾರು ಈ ಅಫಿಷಿಯಲ್ಸ್ ಕೈವಾಡ ಇದೆ ಅವ್ರಿಗೆಲ್ಲ ಡಿಸ್ಮಿಸೇ ಮಾಡ್ಬೇಕು. ಅವ್ರಿಗೆ ಡಿಸ್ಮಿಸ್ ಮಾಡಿ ಅವ್ರಿಗೆ ಜೈಲ್ಗೆ ಕಳಿಸ್ಬೇಕು. ಮತ್ತೆ ಒಂದು ಜುಡಿಷಿಯರಿ ಕಮಿಟಿನ ಮಾನಿಟರ್ ಮಾಡ್ಸಕ್ಕೆ CCTV ಆಗ್ಲಿ ಎಲ್ಲ ಕೋರ್ಟ್ ಒಳಗೇನೆ ಇದು ಆಕ್ಸೆಸ್ ಕೊಡ್ಬೇಕು. ಕೊಟ್ರೆ ಇದೆಲ್ಲ ಕರೆಕ್ಟಾಗಿ ಆಗುತ್ತೆ ಸರ್. ಈ ರೀತಿ ಆಗಿದೆ. ಆದಷ್ಟು ಬೇಗ ಈ ಯಾರ್ಯಾರು ಆರೋಪಿಗಳು ಇದ್ದಾರೆ ಅವ್ರಿಗೆಲ್ಲ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿಸಿ ಇವ್ರಿಗೆಲ್ಲ ಜೈಲ್ ಕಳಿಸ್ಬೇಕು. ಮತ್ತೆ ಡಿಸ್ಮಿಸ್ ಮಾಡಬೇಕು ಯಾರು ನಮ್ಮ ಅಫಿಷಿಯಲ್ಸ್ ಇದರಲ್ಲಿ ಕೈವಾಡ ಇದೆ.